ಮೇಡಮ್, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಾವೊಂದು ನೋಟಿಸ್ ಅನ್ನ ಕೊಟ್ಟಿದ್ದ. ಏನ್ ಮೇಡಮ್ ಈ ಒಂದು ಘಟನೆ ಮತ್ತು ಪ್ರಕರಣ? ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕೆ ಸಭೆ ಸಮಾರಂಭಗಳಲ್ಲಿ ಹೆಣ್ಣು ಮಗಳನ್ನು ಗುರಿಯಾಗಿಟ್ಕೊಂಡು ಕೀಳು ಮಟ್ಟದ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಅವರ ವೈಯಕ್ತಿಕ ಜೀವನವನ್ನು, ವ್ಯಕ್ತಿತ್ವವನ್ನು ಅಸ್ಯಾಸಿನೇಟ್ ಮಾಡೋ ಅಂಥದ್ದು ಮತ್ತು ಆಕ್ಷೇಪಾರ್ಹ ಮಾತುಗಳನ್ನು ಆಡೋದು, ಇದೆಲ್ಲ ಬಹಳ ಜಾಸ್ತಿ ಆಗಿದೆ. ಇದನ್ನು ಮಹಿಳಾ ಆಯೋಗ, ಅದು ಒಬ್ಬ ಮಹಿಳೆಯಾಗಿ ಸಹಿಸೋಲ್ಲ ನಾನು. ಇವರು ಫೈಟ್ ಮಾಡಬೇಕು, ಮಾಡಲಿ, ಆದರೆ ಒಂದು ಹೆಣ್ಣನ್ನು ಗುರಿಯಾಗಿಟ್ಕೊಂಡು ಅವರ ವ್ಯಕ್ತಿತ್ವದ ತೇಜೋವಧೆ ಮಾಡಿಕೊಂಡು ಮಾಡೋದು ಅವಶ್ಯಕತೆ ಇಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಘೋಷಣೆ ಏನಿದೆ ಈ ವರ್ಷ, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಅವರ ಪ್ರಗತಿಯತ್ತ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರಿಗೂ ಇದೆ ಅಂಥೇಳಿ ಈ ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಘೋಷಣೆ, ಹೌದಲ್ವಾ? ಸೊ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಅವರನ್ನು ಅಭಿವೃದ್ಧಿ ಕಡೆ ತೊಗೊಂಡೋಗೋದು ಏನು ತಪ್ಪಿದೆ? ಅದು ಯಾವುದೇ ಸರ್ಕಾರ ಇರ್ಬೋದು, ನಾನು ಪಕ್ಷಾತೀತವಾಗಿ ನಾನು ಮಾತಾಡೋದು. ಯಾವುದೇ ಸರ್ಕಾರ ಇದ್ದರೂ ಅವರ ಜವಾಬ್ದಾರಿ ಹೆಣ್ಣು ಮಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅವಳನ್ನು ಅಭಿವೃದ್ಧಿಪಡಿಸೋದು ಪ್ರತಿಯೊಂದು ಸರ್ಕಾರದ ಹೊಣೆ. ಆದರೆ ಆ ಸರ್ಕಾರದ ಗ್ಯಾರಂಟಿಗಳನ್ನ ಇಟ್ಕೊಂಡು ಹೆಣ್ಣು ಮಗಳ ಕ್ಯಾರೆಕ್ಟರ್ನ ತೇಜೋವಧೆ ಮಾಡೋದು ಯಾವ ನ್ಯಾಯ? ಸೊ ಇದನ್ನು ಮಹಿಳಾ ಆಯೋಗ ಯಾವತ್ತಿಗೂ ಒಪ್ಪೋದಿಲ್ಲ. ಮತ್ತು ಅದಕ್ಕೋಸ್ಕರ ಅದು ಯಾರು ಎಚ್ ಡಿ ಕುಮಾರಸ್ವಾಮಿ ಅಲ್ಲದೆ ಮತ್ತು ಸಂಜಯ್ ಪಾಟೀಲ್ ಬೆಳಗಾಂನಲ್ಲೂ ಸಹ ಅವರು ಸಾರ್ವಜನಿಕ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯನ್ನು ಹೇಗಂದರೆ ಹಾಗೆ ಮಾತಾಡಿದ್ದಾರೆ. ಅವರು ವೈಯಕ್ತಿಕ ಒಂದು ತೇಜೋವಧೆಯನ್ನು ಮಾಡಿದಾರಲ್ಲ, ಇದು ಇವರಿಗೆ ಒಬ್ಬ ರಾಜಕಾರಣಿಯಾಗಿ ಇಷ್ಟು ಸೂಕ್ಷ್ಮತೆ ಇರಲ್ವಾ? ಒಂದು ಹೆಣ್ಣಿನ ಬಗ್ಗೆ ಸೂಕ್ಷ್ಮತೆ ಇಲ್ಲದೆ ಇರೋರು ರಾಜಕಾರಣಕ್ಕೆ ಯಾಕೆ ಬರ್ತಾರೆ? ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಮಾಣ ವಚನ ತಗೊಂಡು ಬರೋರು ಸಂವಿಧಾನದ ಅಡಿ ಒಂದು ಹೆಣ್ಣು ಮಗಳಿಗೆ ಹೇಗೆ ಗೌರವಿಸಬೇಕು ಅನ್ನೋದು ಗೊತ್ತಿಲ್ವಾ ಇವರಿಗೆ? ಅದು ಅಲ್ಲದೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ? ಆ ದೇಶದ ಹೆಣ್ಣು ಮಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವತ್ತು ಸಬಳೆಯಾಗ್ತಾಳೆ ಅವತ್ತು ಆ ದೇಶ ಬೆಳೆಯುತ್ತೆ ಅಂತ ಹೇಳುವಂಥ ಸಂವಿಧಾನದಡಿ ನಾವಿದ್ದೀವಿ. ಸೊ ಯಾರೇ ಹೆಣ್ಣು ಮಗಳ ಬಗ್ಗೆ ಈ ಥರ ಕೀಳು ಪದಗಳನ್ನು ಉಪಯೋಗ ಮಾಡಿದ್ರೆ ಮಹಿಳಾ ಆಯೋಗ ಸುಮ್ಮನೆ ಕೂಡೋದಿಲ್ಲ. ಸೊ ಹಾಗಾಗಿ ಅವರಿಗೆ ನಾಳೆ, ಇವತ್ತು ಭಾನುವಾರ ರಜೆ ಇರೋದ್ರಿಂದ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಇದರ ಬಗ್ಗೆ ಅವರು ವಿವರಣೆ ಕೊಡುವಂಥ ಕೆಲಸವನ್ನು ನಾನು ನಾಳೆ ಮಾಡ್ತೇನೆ. ಒಂದು ವೇಳೆ ಅವರು ಸಮಜಾಯಿಸಿಕೊಟ್ರೆ, ಅಂದರೆ ನಾನು ಈ ರೀತಿ ಹೇಳಿಲ್ಲ ಅಥವಾ ಮುಂದಿನ ಪ್ರಕ್ರಿಯೆಗಳು ಹೇಳಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಸಹ ಬಂದಿದೆ ಅವ್ರು ಮಾತಾಡಿರೋದು. ಅದು ಬಂದ ಮೇಲೆ ನಾನು ಮುಂದಿನ ಕ್ರಮವನ್ನು ತಗೊಳ್ತೇನೆ. ಯಾವ ರೀತಿ ಕಾನೂನು ಕ್ರಮ ಇರುತ್ತೆ ಮೇಡಮ್? ಅದನ್ನು ಅವರು ವಿವರಣೆ ಕೊಡ್ತಾರಲ್ಲ, ಅದರ ಮೇಲೆ ಮಹಿಳಾ ಆಯೋಗ ಸೂಕ್ತ ಕ್ರಮವನ್ನು ಅವ್ರ ಮೇಲೆ ತಗೊಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.